ದೌರ್ಜನ್ಯ ಪ್ರಕರಣವು ಫುಲ್ ಸ್ಟಾಪ್ ಆಗಿಲ್ಲ. ಓಕೆನಾ, ಆಗಿಲ್ಲ, ಇನ್ನೂರು ನಡೀತಾ ಇದೆ. ಅವ್ರು ಕೊಲೆ ಮಾಡಿದ್ದಾರೆ, ಅಭಿಯಾನಗಳು ಸ್ಟಾರ್ಟ್ ಆಗ್ತಾ ಇದೆ. ನೀವ್ ಹೆಂಗ್ ಕ್ಲಾರಿಫಿಕೇಶನ್ ತಗೊಂಡೋಗಿ ಪಾದಯಾತ್ರೆ ಮಾಡ್ತೀರಿ? ಅದೇ ಆಗೈತಲ್ಲ, ಅದು ಕರೆಕ್ಟ್ ಆಗಿ ಗೊತ್ತು. ಅದು ಮೆಡಿಕಲ್ ರಿಪೋರ್ಟ್ ಬಂದಿದೆ, ಪ್ರತಿಯೊಂದು ಬಂದಿದೆ, ಅದು ಎಲ್ಲ ಕಡೆ ಪ್ರೂವ್ ಆಗಿದೆ, ಡಾಕ್ಯುಮೆಂಟ್ಸ್ ಇದೆ, ಈ ತರ ಆಗಿದೆ ಅಂತ. ಅಲ್ಲಿ ರೇಪ್ ಅಟೆಂಪ್ಟ್ ಆಗಿದೆ, 100% ರೇಪ್ ಅಟೆಂಪ್ಟ್ ಆಗಿದೆ. ಕೊಂದವ್ರು ಯಾರು ಅನ್ನೋದು ಇನ್ನೂ ಕೂಡ ಇಲ್ವಲ್ಲ ಮೇಡಮ್. ಕೊಂದವ್ರು ಯಾರು ನಮಗೂ ಗೊತ್ತಿಲ್ಲ. ಯಾರು ಮಾಡಿದ್ರು ಅವ್ರಿಗೆ ಅನ್ಯಾಯ ಆಗ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ಪದಯಾತ್ರೆ ಮಾಡಿದ್ದು. ಇವಾಗ ಇನ್ನೂ ಗೊತ್ತಿಲ್ಲ, ನಾವ್ ಯಾವ ವ್ಯಕ್ತಿ ವಿರೋಧ ಅಲ್ಲ. ನಾನು ಈ ವ್ಯಕ್ತಿ ಮಾಡಿದ್ದೇನೆ ಅಂತ ಪದಯಾತ್ರೆ ಮಾಡಿಲ್ಲ ಮೇಡಮ್. ಈ ವ್ಯಕ್ತಿ ಮಾಡಿದ್ದೇನೆ, ಇವನಿಗೆ ಗಲಿ ಶಿಕ್ಷೆ ಆಗ್ಲಿ, ಅದ್ ಶಿಕ್ಷೆ ಆಗ್ಲಿ ಅಂತ ನಾನು ಏನಾದ್ರೂ ಆತರ ವಿಡಿಯೋದಲ್ಲಿ ಹೇಳಿದ್ರೆ ನನ್ ತಪ್ಪಾಗತ್ತೆ ಮೇಡಮ್. ಅದು ಈಗ ನೀನು ಒಬ್ಬ ಗಂಡಸೇನೋ ಏನ ಫೋನಲ್ಲಿ ಕಿರ್ಚ್ಕೋತೀಯ? ನನ್ನ ಮಗನೇ. ಪಾದಯಾತ್ರೆ ಮಾಡ್ತೀರಾ, ಧರ್ಮಸ್ಥಳದ ವಿಚಾರವಾಗಿ ಪಾದಯಾತ್ರೆ ಮಾಡ್ತೀರಾ. ಧರ್ಮಸ್ಥಳದವರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದವರು ಫಾಲೋ ಮಾಡ್ತಾರೆ ಅಂತ ಹೇಳಿಲ್ಲ ಮೇಡಮ್ ನಾನು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣ. ಏನ್ ಹೇಳಿದ್ರಿ? ನಾನು ಯಾರೋ ಮಾಡ್ತಿದ್ದಾರೆ, ಇದಕ್ಕೆಲ್ಲ ಕಾರಣ ನಕಲಿ ದೇವಮಾನ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. ನಕಲಿ ದೇವಮಾನ ಒಂದು ಕ್ಲಾರಿಫಿಕೇಟ್ ಕೊಡ್ತೀನಿ ಮೇಡಮ್ ನಿಮ್ಗೆ. ಇವಾಗ ನಮ್ಮ ಅಣ್ಣ ಏನ್ ಮಾಡ್ತಾನೆ, ಬೆಳಿಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್ ನಿಮ್ಗೆ. ನಮ್ಮ ಅಣ್ಣ ಬೆಳಿಗ್ಗೆ ಎದ್ದೆ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ದೇವ್ರಿಗೆ ಪೂಜೆ ಮಾಡ್ತಾನೆ, ಹೆಂಡತಿ ಚೆನ್ನಾಗಿ ನೋಡ್ಕೋತಾನೆ, ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೋತಾನೆ, ಎಲ್ಲ ಚೆನ್ನಾಗಿ ನೋಡ್ಕೋತಾನೆ. ಕಟ್ ಆದ್ರೆ ಜನಕ್ಕೆಲ್ಲ ಬುದ್ಧಿ ಹೇಳ್ತಾನೆ. ನೈಟ್ ಕುಡ್ಕೊಂಡ್ ಬರ್ತಾನೆ, ಕುಡ್ಕೊಂಡ್ಬಂದು ಅದೇ ಹೆಂಡತಿ ಹೊಡಿತಾನೆ, ಅದೇ ದೇವ್ರಿಗೆ ಬೈತಾನೆ. ಇದು ಒಂದು ನಕಲಿ. ಅಸಲಿ ಇಲ್ಲಿ ನಕಲಿ ಎರಡಿದೆ ಅಂದಾಗ ನನ್ನ ವೈಯಕ್ತಿಕ ಅದು ನಕಲಿ ದೇವಮಾನ ಅಂತ ಹೇಳಿದೀನಿ ನಾನು. ಅಲ್ಲಿ ಯಾರು ಪರ್ಸನ್ ಫಾಲೋ ಮಾಡ್ತಿದಾರೋ ಅವ್ರಿಗೆ ಹೇಳಿದೀನಿ ನಾನು. ಸರಿ, ಇದು ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಏನು ಎಲ್ರು ಕಾಗೆ ಹಾರಿಸಿದ್ರೆ ನೀನ್ ಡ್ರೋನೇ ಹಾರಿಸ್ತಾ ಇದೀಯಾ? ಗೊತ್ತಾ, ಯಾರು ಗೊತ್ತಿರಲ್ವಲ್ಲ ಸರ್, ಬುದ್ಧಿ ಝೀರೋದಲ್ಲಿ ಇರುತ್ತಲ್ಲ, ಅವ್ರಿಗೆ ಕಾಗೆ ಆಡಿಸಿ ಆ ಕ್ಷಣದಲ್ಲಿ ನಕಲಿ ದೇವಮಾನ ಅಂತ ಮಾನವ ಅಂತ ಯಾರಿಗೆ ಹೇಳ್ತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾನು ಇವ್ರಿಗೆ ಹೇಳ್ತಿದೀನಿ ಅಂತ, ಈ ವ್ಯಕ್ತಿಗೆ ಹೇಳ್ತಿದೀನಿ ಅಂತ ಹೆಸರು ತಗೊಂಡಿದ್ರೆ ನಾನು ತಪ್ಪು. ದಯವಿಟ್ಟು ಆ ವಿಚಾರದಲ್ಲಿ ಯಾರು ಹೆಸರು ತಗೊಂಡಿಲ್ಲ, ಆ ವ್ಯಕ್ತಿ ವಿರೋಧ ಅಂತ ಹೇಳಿಲ್ಲ ನಾನು. ನಕಲಿ ದೇವಮಾನ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆ ಸ್ಟೇಟ್ಮೆಂಟ್ ನಾನು ಯಾರಿಗೆ ಕೊಟ್ಟಿದ್ದೀನಿ ಅಂತ ನನ್ಗೆ ಗೊತ್ತಿರಲಿ, ಅಲ್ಲೇ ಇರ್ಲಿ ಬಿಡಿ. ನಿಮಗ್ ಗೊತ್ತಿದೆ ಸರ್, ನಿಮಗ್ ಗೊತ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಯಾರು ತಪ್ಪು ಮಾಡಿದಾನೋ ಅವನೇ ನಕಲಿ ದೇವಮಾನವ. ಅಲ್ಲಿ ಯಾರು ತಪ್ಪು ಮಾಡಿದಾನೋ ಆ ವಿಚಾರದಲ್ಲಿ, ಸೌಜನ್ಯ ಕೇಸಲ್ಲಿ ಅದು ಯಾರು ರೇಪ್ ಮಾಡಿದಾರೋ ಅವನೇ ನಕಲಿ ದೇವಮಾನವ. ಈಗ ನೀವು ನಾನೇ ಮೆಂಡ್ರು ಗುಡ್ತಾನ ಅಂದ್ರೆ ನೀನ್ ನನ್ಗುಡ್ತಾನ ಕಣ. ಇಲ್ಲಿ ಈಗ ಮಾಗಡಿಗೆ ಬರೋಣ. ಮೇಡಮ್, ಮಾಗಡಿಯಲ್ಲಿ ನಡೆದಿರುವಂತಹ ಘಟನೆ, ಒಂದು ರೆಸಾರ್ಟ್ ನಲ್ಲಿ ನೀವು ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ? ಇಲ್ಲ, ನನ್ನ ಪಾರ್ಟಿಗೂ ಇನ್ವಾಲ್ವ್ಮೆಂಟ್ ಇಲ್ಲ ಮೇಡಮ್. ಓಕೆ, ಮತ್ತೆ ಯಾರು ಅದು ವೆಂಕಟೇಶ್ ಅನ್ನುವಂತವ್ರ ಪಾರ್ಟಿ? ಅದೂ ಗೊತ್ತಿಲ್ಲ ನಂಗೆ. ಇವ್ರು ಯಾರೋ ರವಿ ಯಾರು ಗೊತ್ತಿಲ್ಲದೆ ಕರೆದುಕೊಳ್ಳೆ ಹೋಗ್ಬಿಡ್ತೀರಾ ಸರ್ ನೀವು? ಅದು ಹೇಳ್ತಿರೋದಲ್ಲ ಮೇಡಮ್, ನಾನು ನೈಟ್ ಅವ್ರು ಪಾರ್ಟಿ ಮಾಡ್ತಾರೆ, ಯಾರೋ ವೆಂಕಟೇಶ್ ಹೇಗ್ ನಂಬ್ತಾರೆ ಸರ್ ವೀಕ್ಷಕರು? ನಾನು ಇಬ್ರು ಸೇರಿ ಮೇಡಮ್ ನಂಬೋದಲ್ಲ. ನೀವು ಮಾಗಡಿ ಪೊಲೀಸರು ಹೇಳಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಾವ್ ಏನಾದ್ರು ತಪ್ಪು ಪಾರ್ಟಿ ಇನ್ವಾಲ್ವ್ಮೆಂಟ್ ಇದ್ರೆ ನಮ್ಮಲ್ಲಿ FIR ಆಗೋದಲ್ಲ ಮೇಡಮ್. ಪೊಲೀಸರು ಯಾಕೆ ಸುಮ್ನೆ ಕೂತ್ಕೋತಾರೆ? ಪೊಲೀಸರು ಕೆಲಸ ಮಾಡ್ತಿಲ್ಲ ವಿಚಾರದಲ್ಲಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಾ? ನನ್ ತಪ್ಪಿದ್ರೆ ನನ್ನ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಲ್ಲ ಅವರು? ನಾನು ಎಲ್ಲಿದ್ದೀನಿ, ಆ ಪಾರ್ಟಿ ನಡೀೋ ಟೈಮಲ್ಲಿ ಎಲ್ಲಿದ್ದೀನಿ, ಪ್ರತಿಯೊಂದು ಪ್ರೂಫ್ ಪೊಲೀಸರಿಗೆ ಗೊತ್ತು. ನಾನು ಬೆಂಗಳೂರಲ್ಲಿ ಇದ್ದೆ, ಅದಕ್ಕೆ ನನ್ನ ಬಿಟ್ಬಿಟ್ಟು ಬೇರೆ ಎಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಂಬಿ, ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಒಂದು ನೀವು ರೆಸ್ಪೆಕ್ಟ್ ಕೊಡಿ. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹಾಕ್ತಾರೆ, ಒದಿತಾರೆ, ಶಿಕ್ಷೆ ಆಗುತ್ತೆ, ವೇಟ್ ಮಾಡಿ. ಹೌದು ಮೇಡಮ್. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನ್ ಸರ್? ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಅಂದ್ರೆ ಮೇಡಮ್, ಸೋಷಿಯಲ್ ಮೀಡಿಯಾ ಅಂದ್ರೆ ಯಾವ ತರ ಹೇಳ್ಬೇಕು ಮೇಡಮ್? ಹೆಂಗಾರು ಹೇಳಿ ಸರ್. ತುಂಬಾ ವರ್ಷದಿಂದ ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡ್ತಿದ್ದೀರಾ, 200K ಫಾಲೋವರ್ಸ್ ಇದ್ದಾರೆ. ಈಗ ಹೇಳೋದು ಏನ್ ಹೇಳಿ ಅಂದ್ರೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಎಲ್ಲಾನು ಬರುತ್ತೆ ಮೇಡಮ್. ನಿಮ್ದು ಕಂಟೆಂಟ್ ಕ್ರಿಯೇಷನ್ ಆಗಿರಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ವಿಡಿಯೋ ಮಾಡೋದಾಗಿರ್ಲಿ, ಇಲ್ಲ ವೈಯಕ್ತಿಕ ನಿಮ್ದು ಏನೇ ಒಂದು ಮನಸ್ಸಲ್ಲಿ ಇದ್ರೆ ಅದು ಹೊರಗಡೆ ಹಾಕೋದಾಗಿರ್ಲಿ, ಪ್ರತಿಯೊಂದು ಬರುತ್ತೆ. ಎಲ್ಲಾ ಕ್ಯಾಟಗರಿನೇ ಅಲ್ಲಿ ಬಂದು ಜಾಯ್ನ್ ಆಗೋದು ಸೋಷಿಯಲ್ ಮೀಡಿಯಾ. ಹೌದು, ಎಲ್ಲಾ ಕ್ಯಾರೆಕ್ಟರ್ ಕೂಡ ಬಂದು ಜಾಯ್ನ್ ಆಗೋದು. ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶಗಳು ಅಂತ ಇರುತ್ತೆ, ಸಂದೇಶ ಕೊಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ಓಕೆನಾ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಎ ಸರ್ಟಿಫಿಕೇಟ್ ವಿಚಾರ ಬಿಟ್ಬಿಟ್ಟು ಮತ್ತೇನಿದೆ ಅಂತ ಕೇಳ್ತಾರೆ. ಎ ಸರ್ಟಿಫಿಕೇಟ್ ಮೇಡಮ್ ಅಂದ್ರೆ ಕೆಟ್ಟ ಮಾತಾಗಿರಬಹುದು, ಮತ್ತೆ ಶುರು ಮಾಡ್ಬೇಕಾ ಮೇಡಮ್? ಇಲ್ಲ ಮೇಡಮ್, ಅದು ಯಾವ್ದೋ ಒಂದು 2 ರೀಲ್ಸ್ ಮಾಡಿದ್ದೆ ಅಷ್ಟೇ ನಾನು. ಅದು ಹೊರತು ತುಂಬಾ ದಾನ ಧರ್ಮಗಳೆಲ್ಲ ಮಾಡಿದೀವಿ, ಅನ್ನದಾನ ಮಾಡಿದೀವಿ, ನಾಯಿಗಳಿಗೆ ಬೆಲ್ಟ್ ಹಾಕಿದೀವಿ, ಅದೆಲ್ಲ ಮಾಡಿದೀವಿ. ನಮ್ಮ ಜನ ಅಷ್ಟು ವರ್ಸ್ಟ್ ಯಾರು ಇಲ್ಲ. ನಮ್ಮ ಜನ ತೋರಿಸ್ತಾರೆ ಅಂದ್ರೆ ನಮ್ಮ ನೆಗೆಟಿವ್ ಸೈಡ್ ತೋರ್ಸೋದು, ಪಾಸಿಟಿವ್ ಸೈಡ್ ತೋರ್ಸಲ್ಲ ಮೇಡಮ್. ನಾವು ಓಪನ್ ಅಪ್ ಜನಕ್ಕೆ ಬೈತೀನಿ ಮೇಡಮ್, ಯಾಕೆ ತೋರ್ಸಲ್ಲ ನಮ್ಮ ಪಾಸಿಟಿವ್ ಸೈಡ್? ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ಹಂಗಾದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದೀವಿ, ಎಷ್ಟು ಅನ್ನದಾನ ಮಾಡಿಲ್ಲ ನಾವು ಅರಸುಬಿ ಟೈಮಲ್ಲಿ.
ಇನ್ ನಾನು ಪ್ರತಿಯೊಂದು ಟೈಮಲ್ಲಿ ಅದೇ ಬೋಳ್ಸ್ಕೊಂಡಿದ್ದು ಅದು ಇದ್ ಮಾಡಿದ್ದೆ ವಿಡಿಯೋ ಕೇಳ್ತೀರಾ ಹೊರತು ನೀವು ಈ ತರ ಮಾಡಿದ್ದೆ ಅಂತ ಯಾರು ಒಂದಿಲ್ಲ. ನಮ್ ಜನ ಇಷ್ಟಪಡೋದೇ ನೆಗೆಟಿವ್ ಸೈಡ್ ಮೇಡಮ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಕ್ರಿಂಜ್ ವ್ಯಕ್ತಿಗಳು ಬೆಳೀತಾರೆ, ಇದ್ ಮಾಡ್ತಾರೆ, ಫಾಲೋವರ್ಸ್ ಹೈ ಆಗುತ್ತೆ ಅಂದ್ರೆ ಕಾರಣ ಇವ್ರು ಬೆಳೆಸೋರು ಇವರೇ ತಾನೆ ಮೇಡಮ್. ಈ ಜನನ ಬೆಳೆಸ್ತಾರಲ್ಲ ಮೇಡಮ್, ಅವ್ನು ಕ್ರಿಂಜ್ ಮಾಡ್ತಾನೆ ಅಂದ್ರೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ನೀವು? ಡೈರೆಕ್ಟ್ ಸಪೋರ್ಟ್ ಮಾಡ್ತೀರಾ ನೀವು? ಮಾಡಕ್ ಹೋಗ್ಬಿಡಿ, ಬಿಟ್ಬಿಡಿ, ಹೆಂಗ್ ಸಪೋರ್ಟ್ ಮಾಡ್ತೀರಾ? ಈ ನನ್ನ ಮಗನ ನಿಮ್ ಭಾಷೆ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ತಿದ್ದಿದ್ಯಾ? ಆನೆಲ್ಲ ತಿದ್ದಿದೆ. ಧರ್ಮೇಶ್ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ, ನನ್ನ ಗುರು ನೇತ ಕಲೆ ಕಬಲ್ ಬರ್ಕ ಕಲೆ ಮಾಡ್ಕೊಂಡು ಲಾಭ ಸೋತಕ ಮಾಡ್ಕೊಂಡು ವಿಧಾನಸೌಧ ಮುಂದೆ ಪಟಾಣಿ ಮಾಡ್ಕೊಂಡು ಇಲ್ಲ ಮನೆಗೆ ಬಂದಿರಕ್ಕೆ ಒಬ್ಬ ಕ್ರಿಂಜ್ ಅಂತ ಗೊತ್ತಮೇಲೆ ಅನ್ಫಾಲೋ ಹೊಡೀರಿ, ಅವ್ನ ಸಪೋರ್ಟ್ ಮಾಡಕ್ ಹೋಗ್ಬೇಡಿ, ಅವ್ನ ರೀಲ್ ನಿಮ್ ಫ್ರೆಂಡ್ಸ್ ಶೇರ್ ಮಾಡಕ್ ಹೋಗ್ಬೇಡಿ. ಬೆಳೆಸದೆ ನೀವು, ನಿಮ್ಮಲ್ಲಿದೆ ತಪ್ಪು, ಖಂಡಿತ ನಿಮ್ಮಲ್ಲಿದೆ ತಪ್ಪು. ಜನಕ್ಕೆ ಗೊತ್ತು, ನನಗೂ ಗೊತ್ತು. ನಾನು ಒಬ್ಬ ಡೈರೆಕ್ಟರ್ ಆಗ್ಬೇಕಂತ ಇಲ್ಲಿ ಬಂದವ್ ನಾನು. ಪ್ರತಿಯೊಂದು ಒಬ್ಬ ನನ್ನ ತಿಳುವಳಿಕೆ ಆಗಿರೋ ವ್ಯಕ್ತಿ ಆಗಿ ನಾನು ಈ ತರ ವಿಡಿಯೋಸ್ ಮಾಡೋದು ಅಂದ್ರೆ ನೀವು ಇದಕ್ಕೆ ಇಷ್ಟಪಡ್ತೀರಿ ಅಂತ ಗೊತ್ತು. ನೀವು ಇಷ್ಟಪಡಲ್ಲ, ನಾನು ಸೆಂಟಿಮೆಂಟ್ ವಿಡಿಯೋ ಮಾಡ್ತೀನಿ, ತಾಯಿ ಮಗನ ವಿಡಿಯೋ ಮಾಡ್ತೀನಿ, ನೋಡಲ್ಲ ನೀವು, ವ್ಯೂಸ್ ಹೋಗಲ್ಲ, 200K ವ್ಯೂಸ್ ಆಗುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅದೇನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ದ ಅಂದ್ರೆ ಅದು ಇದು ಅಂತ ಹೇಳಿದ್ರೆ ರಪ್ಪದ ಮಿಲಿಯನ್ಸ್ ಓಡ್ಬಿಡುತ್ತೆ. ಇದಕ್ಕೆ ಮೇಡಮ್ ಯಾರು ಸರಿ ಇಲ್ಲ ಮೇಡಮ್? ಇವಾಗ ನೀವೇ ಹೇಳಿ ಮೇಡಮ್, ಇಷ್ಟೆಲ್ಲ ಆಗುತ್ತಲ್ವಾ? ಸರ್ ಏನ್ ಗೊತ್ತಾ, ಜನರಲ್ಲೂ ಕೂಡ ತುಂಬಾ ಟೈಪ್ಸ್ ಗಳಿದಾವೆ. ಓಕೆನಾ? ತುಂಬಾ ಟೈಪ್ಸ್ ಅಲ್ಲ ಮೇಡಮ್, ಜನನೇ ಇಷ್ಟು ಮೇಡಮ್. ನಾನು ಕಂಡಿದ್ದು ಸೋಷಿಯಲ್ ಮೀಡಿಯಾ ಇದು ಮೇಡಮ್. ನನ್ನ ಕಣ್ಣಾರೆ ಕಂಡಿದ್ದು, ನಾನು ಮಾಡಿದ್ದು ಸೋಷಿಯಲ್ ಈಗ ಕಬ್ಜಾ ಶರಣ್ ಅವ್ರು ಸಾಕು ಸರ್, ನಿಮ್ಮನ್ನ ಹೇಗೂ ಇಷ್ಟಪಡ್ತೀವಿ, ಹಿಂಗೂ ಇಷ್ಟಪಡ್ತೀವಿ, ದಯವಿಟ್ಟು ಕ್ರಿಂಜ್ ಕಂಟೆಂಟ್ ಗಳನ್ನ ಮಾಡಬೇಡಿ, ಕೆಟ್ಟ ಪದಗಳನ್ನ ಬಳಕೆ ಮಾಡಬೇಡಿ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಬಿಟ್ಬಿಡ್ತೀರಾ ಸರ್? ಮೇಡಮ್ ಅದು 1% ಮೇಡಮ್, 0.1% ಆತರ ಜನ ಹೇಳ್ತಾರೆ. ಬಿಡ್ತೀರಾ ಅಂತ ಹೇಳಿ ನಾನು ಯಾಕೆ ಬಿಡ್ಲಿ ಮೇಡಮ್? ಬಿಡಲ್ಲ ನಾನು. ನಂದು ಏನಿದೆ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಬಿಟ್ಕೊಡಲ್ಲ ಎಲ್ಲೂ ನಾನು. ಯಾಕಂದ್ರೆ ನನ್ಗೆ ಈ ಕ್ಯಾರೆಕ್ಟರ್ಗೆ ಜನ ಸಪೋರ್ಟ್ ಮಾಡಿದ್ದು. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನ್ ಹೊಡೆದಿರೋದು ಯಾರಿಗೆ ಗೊತ್ತೇನೋ? ಕಡೆ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಾ, ಕೆಟ್ಟದ್ದು ಬಿಟ್ಟುಬಿಡಿ ಸರ್. ಆ ವರ್ಡ್ ಯೂಸ್ ಮಾಡಬೇಡಿ ಅಂತಂದ್ರೆ ಮೇಡಮ್, ಆ ವರ್ಡ್ ಯೂಸ್ ಮಾಡಿದ್ರಿಂದಾನೇ ಇಲ್ಲಿ ಕೂತಿದ್ದೀನಿ ನಾನು. ಓಪನ್ ಆಗಿ ಹೇಳ್ತೀನಿ, ಆ ವರ್ಡ್ ಯೂಸ್ ಮಾಡಿದೀನಿ, ಅವೆಲ್ಲ ಮಾಡಿದೀನಿ ಅಂತ ಇಲ್ಲಿ ಕೂತಿದ್ದೀನಿ ನಾನು. ಇಲ್ಲ ಅಂದ್ರೆ ಎಲ್ಲ ಮೂಲೆಯಲ್ಲಿ ಕೂತ್ಕೊಳ್ಳೋನು. ಇವಾಗ ಇಷ್ಟು ದುಡಿತಿದ್ದೀನಿ, ಚೆನ್ನಾಗಿದ್ದೀನಿ, ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನನ್ನ ಕ್ಯಾರೆಕ್ಟರ್. ಮೆಚ್ಚಿಸಲಿಕ್ಕೆ ಅಪ್ಪ ಅಮ್ಮ ಹುಟ್ಟಿಸಿದ ತಪ್ಪಿಗೆ ಜಿಗಿದು ಪುಟಿದು ಎದ್ದೇಳುತ್ತಿರುವ ಗಿರಾಕಿಗಳಿವು. ಹಾಗಾಗಿ ತುಂಬಾ ಜನ ಇದಾರೆ ಕಂಟೆಂಟ್ ಕ್ರಿಯೇಟರ್. ಎಷ್ಟೋ ಜನ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಇದಾರೆ, ಸಖತ್ ಕಂಟೆಂಟ್ ಮಾಡ್ತಾರೆ, ಸಮಾಜಕ್ಕೆ ಸಂದೇಶ ಕೊಡುವಂತ ವಿಡಿಯೋ ಮಾಡ್ತಾರೆ. ಅವ್ರನ್ನೂ ನೋಡ್ತಾರೆ ಸರ್. ಫ್ರೆಂಡೇ ಹೇಳಿದ್ರಿ ಗ್ರೋತ್ ಇಲ್ಲಿ ಕೇಳಿ ಮೇಡಮ್. ಗ್ರೋತ್ ಅವ್ರಿಗೆ 4 ವರ್ಷದಿಂದ ಒಬ್ಬರು ನೋಡ್ತಾ ಇದೀನಿ, ಒಬ್ಬರ ಹೆಸರು ಮೆನ್ಷನ್ ಮಾಡಲ್ಲ. ಅವರು 50K 60K ಅವರೇ ಒಳ್ಳೆ ಕೆಲಸ ಮಾಡಿದ್ರು. ಯಾಕೆ ಮೇಡಮ್ ಜನ ಸಪೋರ್ಟ್ ಮಾಡ್ತಿಲ್ಲ ಅವ್ರಿಗೆ? ಅವ್ರಿಗೊಂದು ಮಿಲಿಯನ್ಸ್ ಆಗ್ಬೇಕು, 2 ಮಿಲಿಯನ್ಸ್ ಆಗ್ಬೇಕು, ಜನ ಅವ್ರನ್ನ ಇಷ್ಟಪಡಬೇಕು, ಎಲ್ಲಾನು ಆಗ್ಬೇಕು. ಯಾಕೆ ಆಗ್ತಿಲ್ಲ? ಒಂದು ಪ್ರಮೋಷನ್ ವಿಡಿಯೋ ಮಾಡಲ್ಲ, ಏನು ಮಾಡಲ್ಲ ಪಾಪ. ಯಾಕೆ ಪ್ರಮೋಷನ್ ಕೊಡಲ್ಲ ಅಂತವ್ರಿಗೆಲ್ಲ ನೀವು? ಯಾಕೆ ಕೊಡಲ್ಲ? ಅದು ನಿಮ್ಮಲ್ಲಿ ತಪ್ಪಿದೆ. ನೀವು ಇಷ್ಟಪಡೋದು, ಇವಾಗ ನನಗೊಂದು ಪ್ರಮೋಷನ್ ಬರುತ್ತೆ ಅಂದ್ರೆ ಮೇಡಮ್, ಒಂದು ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ನಮಗೊಂದು 40,000-50,000 ಕೊಡ್ತೀನಿ ಅಂದ್ರೆ ನನ್ನ ಹತ್ರ ಅದು ಬಿಸ್ನೆಸ್ ಇದೆ, ನಾನು ಅಷ್ಟು ವ್ಯೂಸ್ ಕೊಡ್ತೀನಿ, ನಾನು ಅಷ್ಟು ಜನರಿಗೆ ತಲುಪಿಸ್ತೀನಿ ಅಂತ ಬರ್ತಾರಲ್ಲ ಮೇಡಮ್ ನಮ್ಮ ಹತ್ರ. ಅದು ನಾನು ಯಾವ ವೇಲ್ ತಲುಪಿಸ್ತೀನಿ ಅನ್ನೋದು ಕೇಳಲ್ಲ ಅವರು. ನೀವು ಹೆಂಗಾದ್ರೂ ಮಾಡಿ, ಕ್ರಿಂಜ್ ಆಗಿ ಮಾಡ್ತೀರಾ ಮಾಡಿ ವಿಡಿಯೋ, ಇಲ್ಲ ಹೆಂಗ್ ಮಾಡ್ತೀರಾ ಮಾಡಿ, ನಮ್ಗೆ ರೀಚ್ ಆಗ್ಬೇಕಷ್ಟೇ, ನಮ್ಗೆ ವ್ಯೂಸ್ ಬೇಕಷ್ಟೇ ಅಂತಾರೆ ಮೇಡಮ್. ಇದು ರಿಯಾಲಿಟಿ. ಓಕೆ, ಎಷ್ಟು ಹಲೋ, ದಯವಿಟ್ಟು ಪಬ್ಲಿಕ್ ಗೆ ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ಬೇಡಿ. ಹೇಳಿ ಸರ್, ಅದಕ್ಕೇನಂತೆ. ನಾವು ತಿಳ್ಕೊಳ್ತೀವಿ ಕಬ್ಜಾ ಶರಣ್ 1 ಅವರಿಗೆ ಎಷ್ಟು ತಗೊಳ್ತಾರೆ ಅಂತ. ಹೇಳಿದ್ಯಾನೆ ಒಂದು 30 to 40K ಮಾಡ್ತೀನಿ ಮೇಡಮ್. ಸೂಪರ್ ಅಲ್ಲ ಸರ್? ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ